ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ಹೋಟೆಲ್ ಉದ್ಯಮ ನಡೆಸುವುದು ಬಹಳ ಕಷ್ಟದ ಕೆಲಸ. ಯಾಕಂದರೆ ಸರಿಯಾದ ಕೆಲಸಗಾರರು ಸಿಗೋದಿಲ್ಲ. ಇವತ್ತಿನ ಲಾಭದಾಯಕ ಕಮ್ಮಿ, ಯಾಕಂದರೆ ಅವರ ವೇತನ ಜಾಸ್ತಿ ಆಗಿರ್ತದೆ. ಹಾಗಾಗಿ ಇಂಥ ಕಷ್ಟದ ಕಾಲದಲ್ಲಿ ಒಂದು ಕ್ಯಾಂಟೀನ್ ನಡೆಸುವುದಂದರೆ ತುಂಬ ಕಷ್ಟದ ಕೆಲಸ. ರುಚಿಯಾಗಿ ಕೊಡಬೇಕು, ಶುಚಿಯಾಗಿ ಇಟ್ಕೊಂಡಿರಬೇಕು, ಜನರ ಮನಸ್ಸನ್ನು ಗೆಲ್ಲಬೇಕು, ಅವ್ರಿಗೆ ಖುಷಿಯಾಗಬೇಕು. ಯಾಕಂದರೆ ಇವತ್ತಿನ ದಿವಸ ಒಂದು ಅರ್ಧ ಚಹಾ ಕುಡಿಬೇಕಾದ್ರೂ ಇಂಥ ಕ್ಯಾಂಟೀನಿಗೆ ಹೋಗೋಣ, ಅಲ್ಲಿ ಚೆನ್ನಾಗಿ ಸಿಗ್ತದೆ ಅಂತ ಬರುವವರಿದ್ದಾರೆ. ದೂರದಿಂದ ಎಲ್ಲಿಂದೋ ಬಂದವರು ಅದೇ ಕ್ಯಾಂಟೀನ್ ಹುಡುಕ ಬರುವವರಿದ್ದಾರೆ. ಆ ರುಚಿಗೋಸ್ಕರ ಆ ರುಚಿಯನ್ನು ಕೊಟ್ಟು ಆ ಗ್ರಾಹಕನನ್ನು ಖುಷಿ ಪಡಿಸೋದಂದರೆ ತುಂಬ ಕಷ್ಟದ ಕೆಲಸ. ಆದರೆ ಇವತ್ತಿನ ದಿವಸ ಇಂಥ ಕಷ್ಟದ ದಿನದಲ್ಲೂ ರುಚಿಯಾಗಿ ಶುಚಿಯಾಗಿ ನಮ್ಮ ಕುಂದಾಪುರದಲ್ಲಿ ಕ್ಯಾಂಟೀನ್ ನಡೆಸ್ತಾ ಇದ್ದಾರೆ ಅಂದರೆ ಅದು ನಮ್ಮ ರಮೇಶ್ ಕ್ಯಾಂಟೀನ್ ರಮೇಶ್. ಅವರು ಇವತ್ತಿನ ದಿನ ಸಹಿತ ಶುಚಿಯಾಗಿ ರುಚಿಯಾಗಿ ಆತ್ಮೀಯವಾಗಿ ಎಲ್ಲರನ್ನು ನಗೆಯಾಡಿಸ್ತಾ ಖುಷಿಯಿಂದ ಒಂದು ಸರ್ವ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಕ್ಯಾಂಟೀನ್. ಇದು ನಮ್ಮ ಕುಂದಾಪುರದ ಪೇಟೆಯ ಒಳಗಡೆ. ಈ ಕಡೆ ಕೋರ್ಟ್ ಇದೆ, ಈ ಕಡೆ ತಾಲೂಕು ಆಫೀಸ್ ಇದೆ, ಅದರ ಮಧ್ಯದಲ್ಲಿ ಕ್ಯಾಂಟೀನ್ ಅನ್ನು ನಡೆಸ್ತಾ ಇದ್ದಾರೆ. ನೀವು ಒಮ್ಮೆ ಕುಂದಾಪುರಕ್ಕೆ ಸರ್ಕಾರಿ ಕೆಲಸಕ್ಕೆ ಬಂದಿದ್ರೆ ಈ ಕ್ಯಾಂಟೀನ್ ಅನ್ನು ಹೊರಗಡೆಯಿಂದ ನೋಡ್ಕೊಂಡು ಹಾಗೆ ಹೋಗದೆ ಒಳಗಡೆ ಬನ್ನಿ, ತಿಂಡಿ ತಿನ್ನಿ. ನನಗಂತೂ ಆ ನೀರುಳ್ಳಿ ದೋಸೆ ಅಂದರೆ ಬಹಳ ಇಷ್ಟ. ಅದರ ರುಚಿಯೇ ಬೇರೆ, ಅದನ್ನು ನೀವು ತಿಂದೇ ನೋಡಬೇಕು. ಒಮ್ಮೆ ಭೇಟಿ ಕೊಟ್ಟು ನೋಡಿ. ರಮೇಶ್ ಅಣ್ಣನ ಕ್ಯಾಂಟೀನಲ್ಲಿ ಮಿತವಾದ ದರದಲ್ಲಿ ರುಚಿಯಾದ ತಿಂಡಿ, ಶುಚಿಯಾದ ಜಾಗ. ಇಂಥ ಒಂದು ವಾತಾವರಣದಲ್ಲಿ ಒಮ್ಮೆ ಭೇಟಿ ಕೊಟ್ಟು ತಿಂಡಿ ತಿಂದ್ಕೊಂಡು ಹೋದರೆ ಮತ್ತೊಮ್ಮೆ ಬಂದಾಗ ಇನ್ನೊಮ್ಮೆ ಬರುವ ಅನ್ನೋದೇ ಇರಲ್ಲ. ಹೌದು ಸ್ನೇಹಿತರೆ, ಒಮ್ಮೆ ಭೇಟಿ ಕೊಡಿ. ನಮ್ಮ ಕುಂದಾಪುರದ ಪೇಟೆ ಒಳಗಡೆ ಇರುವ ರಮೇಶ್ ಅಣ್ಣನ ಕ್ಯಾಂಟೀನ್ ಒಮ್ಮೆ ಭೇಟಿ ಕೊಟ್ಟು ನೋಡಿ, ಆಮೇಲೆ ನಮಗೆ ಕಮೆಂಟ್ ಮಾಡಿ.